ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಸೊ ಇವತ್ತು ನಾವು ಮೈಸೂರಲ್ಲೇ ಲೊಕೇಟ್ ಆಗಿರೋ ಶಾಂತವೇರಿ ಗೋಪಾಲಗೌಡ ನಗರದಲ್ಲಿ ಒಂದು ಒಳ್ಳೆ 30-40 ಸಿಂಗಲ್ ಫ್ಲೋರ್ ಮನೆಯನ್ನ ತಗೊಂಡಿದೀವಿ. ಸೊ ಬನ್ನಿ ಈ ಮನೆದು ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತಾ ಹೋಗ್ತೀನಿ. ಓಕೆ, ಒಳಗೆ ಹೋಗೋಕ್ಕೂ ಮುಂಚೆ ಈ ಮನೆ ಅಡ್ವಾಂಟೇಜ್ ಏನು ಅಂತ ಅಂದ್ರೆ ಎದುರುಗಡೆ ನಿಮ್ಗೆ 30 ಫೀಟ್ ರೋಡ್ ಬಿಟ್ಟಿದ್ದಾರೆ ಹಾಗೂ ಎದುರುಗಡೆ ನಿಮ್ಗೆ CA ಇದೆ. ಸೊ ಇಲ್ಲಿ ಯಾವುದೇ ರೀತಿ ಮನೆ ಕನ್ಸ್ಟ್ರಕ್ಟ್ ಆಗದರೆ ಬೆಳಕಾಗ್ಲಿ ಗಾಳಿಗಾಗ್ಲಿ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಸೊ ಇಲ್ಲಿ ಕೂಡ ನೀವು ಒಂದು ಕಾರ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಇದೆ ಅಂಡ್ 2 ಬೈಕ್ಸ್ ಕೂಡ ಪಾರ್ಕ್ ಮಾಡ್ಕೊಳ್ಳೋಷ್ಟು ಸ್ಪೇಸ್ ಇದೆ. ಸೊ ಒಳಗೆ ಹೇಗಿದೆ ನೋಡ್ಕೊಬರೋಣ ಬನ್ನಿ. ಈ ಮನೆಯ ಗೇಟ್ ವಿಷಯಕ್ಕೆ ಅಂತ ಬಂದ್ರೆ ಈ ಗೇಟ್ ಯೂಸ್ ಮಾಡಿರೋ ಮೆಟೀರಿಯಲ್ ಬಂದು MS ಸ್ಟೀಲ್ ಆಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ಆಂಟಿ ಸ್ಕಿಡ್ ಟೈಲ್ಸ್ ಆಗಿರುತ್ತೆ. ಅಂಡ್ ಇಲ್ಲಿ ನೀವು ಆರಾಮಾಗಿ 2 ಬೈಕ್ಸ್ ನ ಪಾರ್ಕ್ ಮಾಡ್ಕೊಳ್ಳೋಷ್ಟು ಸ್ಪೇಸ್ ಇದೆ. ಇವನ್ ನಿಮ್ಮ ಹತ್ರ ಏನಾದ್ರು ಎಲೆಕ್ಟ್ರಿಕ್ ಬೈಕ್ಸ್ ಇದ್ರೆ ಏಜ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ. ಅಂಡ್ ಇಲ್ಲಿ ನಿಮ್ಗೆ 2 ಫೀಟ್ ಅಷ್ಟು ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ ಅಂಡ್ ಸೇಫ್ಟಿ ಗ್ರಿಲ್ಸ್ ಕೂಡ ಎಲ್ಲ ಕಡೆ ಯೂಸ್ ಮಾಡಿದ್ದಾರೆ. ಸೊ ಯಾವುದೇ ರೀತಿ ಬೆಳಕಿಗಾಗ್ಲಿ ಗಾಳಿಗಾಗ್ಲಿ ಕೊರತೆ ಇರೋದಿಲ್ಲ. ನೀವು ನೋಡ್ತಾ ಇರ್ಬೋದು, ಮೇನ್ ಡೋರ್ ಮುಂಚೆನೆ ಸೇಫ್ಟಿ ಡೋರ್ ನ ಕೊಟ್ಟಿದ್ದಾರೆ. ಅಂಡ್ ಇದು ಈ ಮನೆಯ ಮೇನ್ ಡೋರ್ ಆಗಿರುತ್ತೆ. ಈ ಮನೆ ಡೋರ್ಸ್ ಹಾಗೂ ವಿಂಡೋಸ್ ಗೆ ಯೂಸ್ ಮಾಡಿರೋ ವುಡ್ ಬಂದು ಫಸ್ಟ್ ಟೀಕ್ವುಡ್ ಆಗಿರುತ್ತೆ ಅಂಡ್ ಫಿಟ್ಟಿಂಗ್ಸ್ ಬಂದು ಬಾಸ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಅಂಡ್ ಇಲ್ಲೂ ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಅಂಡ್ ಇಲ್ಲೂ ಕೂಡ ಏನಾದ್ರು ಡೆಕೋರೇಟಿವ್ ಐಟಮ್ಸ್ ಇದ್ರೆ ಇಟ್ಕೋಬಹುದು. ಸೊ ಇದೇ ಈ ಮನೆಯ ಲಿವಿಂಗ್ ಹಾಲ್ ಆಗಿರುತ್ತೆ. ಅಂಡ್ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಇಲ್ಲಿ ನೀವು ಆರಾಮಾಗಿ 1 ಸೋಫಾನ ಇಟ್ಕೊಳ್ಳೋಷ್ಟು ಸ್ಪೇಸ್ ಇದೆ. ಅಂಡ್ ಮೇಲ್ಗಡೆ ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟು ಯೂನಿಕ್ ಆಗಿ POP ಫಾಲ್ ಸೀಲಿಂಗ್ ನ ಡಿಸೈನ್ ಮಾಡಿದ್ದಾರೆ ಅಂತ. ಅಂಡ್ ಈ ಮನೆಗೆ ಒಂದು ಒಳ್ಳೆ ಲುಕ್ ಅಂತ ಅಂದ್ರೆ ಈ ಫ್ಯಾನ್ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ TV ಕ್ಯಾಬಿನೆಟ್ ವಿಚಾರಕ್ಕೆ ಅಂತ ಬಂದ್ರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಯೂನಿಕ್ ಆಗಿ ಫುಲ್ ವುಡನ್ ಅಲ್ಲಿ ಮಾಡಿರೋ TV ಕ್ಯಾಬಿನೆಟ್ ಇದಾಗಿರುತ್ತೆ. ಒಂದು ಒಳ್ಳೆ ಲುಕ್ ಅಂತಾನೆ ಹೇಳ್ಬೋದು ಈ ಹಾಲಿಗೆ. ಅಂಡ್ ನಿಮ್ಗೆ ವಿಂಡೋ ಬಂದು 5 ಫೀಟ್ ಆಗಿರುತ್ತೆ. ಅಂಡ್ ವಿಂಡೋ ಕೂಡ ನಿಮ್ಗೆ ಕಂಪ್ಲೀಟ್ಲಿ ಫಸ್ಟ್ ಟೀಕ್ವುಡ್ ಇಂದ ಆಗಿರುತ್ತೆ. TV ಕ್ಯಾಬಿನೆಟ್ ಪಕ್ಕದಲ್ಲೇ ಒಂದು ಒಳ್ಳೆ ಬ್ಯೂಟಿಫುಲ್ ಆದ ದೇವ್ರ ಮನೆ ಅಂತಾನೆ ಹೇಳ್ಬೋದು. ಇದು ಎಷ್ಟು ಯೂನಿಕ್ ಆಗಿದೆ ಅಂತ. ಅಂಡ್ ಈ ದೇವ್ರ ಮನೆಗೆ ಯೂಸ್ ಮಾಡಿರೋ ಮೆಟೀರಿಯಲ್ ಬಂದು ಫಸ್ಟ್ ಟೀಕ್ವುಡ್ ಆಗಿರುತ್ತೆ ಅಂಡ್ ಟಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ಅಂಡ್ ಒಳಗಡೆ ಆರಾಮಾಗಿ ಇಬ್ರು ಕುತ್ಕೊಂಡು ಪೂಜೆ ಮಾಡೋಷ್ಟು ಸ್ಪೇಸ್ ಇದೆ. ಅಂಡ್ ಇಲ್ಲಿ ಸ್ಟೋರೇಜ್ ಕೂಡ ಮಾಡ್ಕೋಬಹುದು ಏನಾದ್ರು ಪೂಜಾ ಐಟಮ್ಸ್ ಇದ್ರೆ. ಸೊ ಬನ್ನಿ ಈ ಮನೆಯ ಫಸ್ಟ್ ಬೆಡ್ರೂಮ್ ಹೇಗಿದೆ ನೋಡ್ಕೊಬರೋಣ. ಸೊ ಬನ್ನಿ, ಇದು ಈ ಮನೆಯ ಫಸ್ಟ್ ಬೆಡ್ರೂಮ್ ಆಗಿರುತ್ತೆ. ಅಂಡ್ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಈ ಆರಾಮಾಗಿ ನೀವು 1 ಕಿಂಗ್ ಸೈಜ್ ಬೆಡ್ ನ ಹಾಕೋಬಹುದು. ಅಂಡ್ ಪೇಂಟಿಂಗ್ ವಿಚಾರಕ್ಕೆ ಅಂತ ಬಂದ್ರೆ ಎಷ್ಟು ಯೂನಿಕ್ ಅದು ಒಂದು ಒಳ್ಳೆ ಲಕ್ಸುರಿಯಸ್ ಲುಕ್ ಅಂತಾನೆ ಹೇಳ್ಬೋದು. ಅಂಡ್ ಈ ಕಡೆ ಸೈಡ್ ಬಂದು ನಿಮ್ಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ನಿಮ್ಗೆ ವಾರ್ಡ್ರೋಬ್ ಒಳಗಡೆ ನಿಮ್ಗೆ ಡ್ರೆಸ್ಸಿಂಗ್ ಟೇಬಲ್ ನ ಕೊಟ್ಟಿದ್ದಾರೆ. ಅಂಡ್ ಮೇಲ್ಗಡೆ ಕೂಡ ನಿಮ್ಗೆ ಏನಾದ್ರು ಸ್ಟೋರ್ ಮಾಡ್ಕೊಳ್ಳೋಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಫ್ಯಾನ್ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ನಿಮ್ಗೆ AC ಗೆ AH ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಈ ರೂಮಿಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ನೋಡ್ಕೊಬರೋಣ. ಅಂಡ್ ಇಲ್ಲಿ ಯಾವುದೇ ರೀತಿ ಫಿಟ್ಟಿಂಗ್ಸ್ ಆಗಿಲ್ಲ, ಅವ್ರು ಫಿಟ್ಟಿಂಗ್ಸ್ ಮಾಡ್ಕೊಡ್ತಾರೆ. ಅಂಡ್ ಆ ಫಿಟ್ಟಿಂಗ್ಸ್ ಕೂಡ ಜಾಗ್ವರ್ ಆಗಿರುತ್ತೆ. ಸೊ ಬನ್ನಿ ಈ ಮನೆ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ನೋಡ್ಕೊಬರೋಣ. ಇದೇ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ಅಂಡ್ ಇಲ್ಲೂ ನೋಡ್ತಾ ಇರ್ಬೋದು ನೀವು 1 ಕ್ವೀನ್ ಸೈಜ್ ಬೆಡ್ ನ ಹಾಕೋಬಹುದು. ಅಂಡ್ ಇಲ್ಲೂ ಕೂಡ ಒಂದು ಒಳ್ಳೆ ಬ್ಯೂಟಿಫುಲ್ ಆದ ವಾಲ್ ಪೇಂಟ್ ಅನ್ನೇ ಮಾಡಿದ್ದಾರೆ. ಅಂಡ್ ಇಲ್ಲೂ ಕೂಡ ನಿಮ್ಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಅನ್ನ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಿಮ್ಗೆ ಸೇಮ್ ಅದೇ ರೂಮ್ ತರಾನೇ ನಿಮ್ಗೆ ಡ್ರೆಸ್ಸಿಂಗ್ ಟೇಬಲ್ ನ ಕೊಟ್ಟಿದ್ದಾರೆ. ಅಂಡ್ ಮೇಲ್ಗಡೆ ಕೂಡ ಸ್ಪೇಸ್ಗೂ ಸ್ಟೋರೇಜ್ಗೂ ಸ್ಪೇಸ್ ಕೊಟ್ಟಿದ್ದಾರೆ. ಅಂಡ್ ಈ ರೂಮ್ಗೂ ಕೂಡ ಅವರೇ ಫ್ಯಾನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಈ ರೂಮಿಗೆ POP ಫಾಲ್ ಸೀಲಿಂಗ್ ನ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಈ ಮನೆ ಮಾಡ್ಯುಲರ್ ಕಿಚನ್ ಹೇಗಿದೆ ನೋಡ್ಕೊಬರೋಣ ಬನ್ನಿ. ಇದು ಈ ಮನೆಯ ಮಾಡ್ಯುಲರ್ ಕಿಚನ್ ಆಗಿರುತ್ತೆ. ಅಂಡ್ ನೀವು ನೋಡ್ತಾ ಇರ್ಬೋದು ಪ್ರತಿ ಒಂದು ಸಾಫ್ಟ್ ಕ್ಲೋಸಿಂಗ್ ಆಗಿರುತ್ತೆ. ಅಂಡ್ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೂ ನಿಮ್ಗೆ ಫುಲ್ ಸ್ಪೇಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ ಸ್ಪೇಸ್ ಇದೆ. ಅಂಡ್ ಇಲ್ಲಿ ನಿಮ್ಗೆ ಸಿಂಕ್ ಬರುತ್ತೆ, ಯಾವುದೇ ರೀತಿ ಫಿಟ್ಟಿಂಗ್ಸ್ ಆಗಿರಲ್ಲ. ಇಲ್ಲಿ ಕೂಡ ನಿಮ್ಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ನ ಹಾಕೊಡ್ತಾರೆ. ಅಂಡ್ ಇದು ಬಂದು ಚಿಮ್ಮಿನಿ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಅಲ್ಲಿ ಇಲ್ಲಿ ನಿಮ್ಗೆ ವೆಂಟಿಲೇಟರ್ಸ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನಿಮ್ಗೆ ವಾಟರ್ ಪ್ಯೂರಿಫೈ ಇಟ್ಕೊಳ್ಳೋದಕ್ಕೂ ಏಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನಿಮ್ಗೆ ಯಾವುದೇ ರೀತಿ ಎಲೆಕ್ಟ್ರಿಕ್ ಐಟಮ್ಸ್ ಏನಾದ್ರು ಇದೆ ಅಲ್ಲೂ ಕೂಡ ಏಜ್ ಪಾಯಿಂಟ್ ನ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನೀವು ಆರಾಮಾಗಿ 1 ಫ್ರಿಡ್ಜ್ ನ ಇಟ್ಕೊಳ್ಳೋಷ್ಟು ಸ್ಪೇಸ್ ಇದೆ. ಕಿಚನ್ ಪಕ್ಕದಲ್ಲಿ ನಿಮ್ಗೆ ಡೈನಿಂಗ್ ಟೇಬಲ್ ಇಟ್ಕೊಳ್ಳೋಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ಆರಾಮಾಗಿ 6 ಟೇಬಲ್ ಡೈನಿಂಗ್ ಸೀಟ್ ನ ಹಾಕೋಬಹುದು. ಅಂಡ್ ಮೇಲ್ಗಡೆ ಫ್ಯಾನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕಿಚನ್ ಬ್ಯಾಕ್ ಸೈಡ್ ನಿಮ್ಗೆ ಕಾಮನ್ ವಾಶ್ರೂಮ್ ಬರುತ್ತೆ. ಅಂಡ್ ನೀವು ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಯಾವುದೇ ರೀತಿ ಫಿಟ್ಟಿಂಗ್ಸ್ ಆಗಿಲ್ಲ. ಇಲ್ಲೂ ಫಿಟ್ಟಿಂಗ್ಸ್ ಬರೋದೆಲ್ಲ ಜಾಗೋ ಫಿಟ್ಟಿಂಗ್ಸ್ ಆಗಿರುತ್ತೆ. ಅಂಡ್ ಈ ಮನೆಯ ಯೂಟಿಲಿಟಿ ಸ್ಪೇಸ್ ಆಗಿದೆ ನೋಡ್ಕೊಬರೋಣ. ಸೊ ಇದೇ ಈ ಮನೆ ಯೂಟಿಲಿಟಿ ಸ್ಪೇಸ್ ಆಗಿರುತ್ತೆ. ನೀವು ಆರಾಮಾಗಿ 1 ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಷ್ಟು ಸ್ಪೇಸ್ ಇದೆ. ಅಂಡ್ ಏಜ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಈ ಮನೆ ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ಈ ಮನೆಗೆ ಬೋರ್ ಇದೆ. ಅಂಡ್ ಇಲ್ಲೂ ಕೂಡ ನಿಮ್ಗೆ ಒಂದು ಇಂಡಿಯನ್ ಟಾಯ್ಲೆಟ್ ನ ಕೊಟ್ಟಿದ್ದಾರೆ. ಸೊ ಕೆಳಗೆ ಹೇಗಿದೆ ನೋಡಾಯ್ತು. ಈ ಮನೆ ಟೆರೆಸ್ ಹೇಗಿದೆ ನೋಡ್ಕೊಬರೋಣ. ಈ ಮನೆಗೆ ಯೂಸ್ ಮಾಡಿರೋ ಸ್ವಿಚಸ್ ಬಂದು ಲೀಶಾ ಸ್ವಿಚಸ್ ಆಗಿರುತ್ತೆ ಹಾಗೂ ವಯರ್ಸ್ ಬಂದು ವಿ ಗಾರ್ಡ್ ವಯರ್ಸ್ ಆಗಿರುತ್ತೆ. ಈ ಮನೆ ಫ್ಲೋರಿಂಗ್ ವಿಚಾರಕ್ಕೆ ಅಂತ ಬಂದ್ರೆ ಕಂಪ್ಲೀಟ್ಲಿ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ.
ಸೊ ಕೆಳಗೆ ಹೇಗಿದೆ ನೋಡಾಯ್ತು, ಮೇಲ್ಗಡೆ ಟೆರೆಸ್ ಹೇಗಿದೆ ನೋಡ್ಕೊಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ನೋಡ್ತಾ ಇರ್ಬೋದು ಸ್ಟೆಪ್ಸ್ಗೆ ಆಂಟಿಸ್ಕ್ರೇಟ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ ಅಂಡ್ ರೇಲಿಂಗ್ಸ್ ಬಂದು ನಿಮ್ಗೆ MS ಸ್ಟೀಲ್ ಆಗಿರುತ್ತೆ. ಸೊ ಮೇಲ್ಗಡೆ ಹೋಗೋಣ ಬನ್ನಿ. ಈಗ ನೀವೇನ್ ನೋಡ್ತಾ ಇದ್ದೀರಾ ಇದೇ ಈ ಮನೆಯ ಟೆರೆಸ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಆಂಟಿ ಡ್ಯಾಮ್ ಪ್ರೂಫ್ ಪೇಂಟ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ 1000 ಕೆಪಾಸಿಟಿ ಇಡುವಂತ ಟ್ಯಾಂಕ್ ನ ಹಾಕೊಡ್ತಾರೆ ಅಂಡ್ ಇಲ್ಲೂ ಕೂಡ ನೀವು ಆರಾಮಾಗಿ 1 ವಾಷಿಂಗ್ ಮಿಷಿನ್ ಹಿಡಿಯೋಷ್ಟು ಸ್ಪೇಸ್ ಇದೆ. ಅಂಡ್ ಇಲ್ಲೂ ಕೂಡ ನಿಮ್ಗೆ ಏಜ್ ಪಾಯಿಂಟ್ ನ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನಿಮ್ಗೆ ಬಟ್ಟೆ ವಾಶ್ ಮಾಡೋಕೆ ಕೂಡ ಕಲ್ನ ಹಾಕೊಟ್ಟಿದ್ದಾರೆ. ಅಂಡ್ ಆರಾಮಾಗಿ ನೀವು ಬಟ್ಟೆ ಒಣಗಾಕಕ್ಕೂ ಕೂಡ ನಿಮ್ಗೆ ಟೀ ಸ್ಟ್ಯಾಂಡ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆ ಅಮ್ಯುನಿಟೀಸ್ ನೋಡೋದಾದ್ರೆ ನಿಯರ್ ಬೈ ಅಲ್ಲೇ ನಿಮ್ಗೆ ಕಾವೇರಿ ಹಾಸ್ಪಿಟಲ್ ಇದೆ ಅಂಡ್ ಹೊಸದಾಗಿ VTU ಯೂನಿವರ್ಸಿಟಿ ಕೂಡ ಆಗ್ತಾ ಇದೆ. ಅಂಡ್ ಈ ಮನೆ ವ್ಯೂ ನೋಡೋದಾದ್ರೆ ನಿಮ್ಗೆ ಒಳ್ಳೆ ಬ್ಯೂಟಿಫುಲ್ ಆದ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ. ನಿಮ್ಗೆ ಏನಾದ್ರು ಡೈಲಿ ಎಸೆನ್ಶಿಯಲ್ಸ್ ಆರ್ ಟ್ರಾನ್ಸ್ಪೋರ್ಟೇಷನ್ ಬೇಕು ಅಂತಂದ್ರೆ ವಿತಿನ್ 500 ಮೀಟರ್ಸ್ ಎಲ್ಲ ಸಿಗುತ್ತೆ. ಈ ಮನೆ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಅಂತ ಬಂದ್ರೆ 12 ಪಿಲ್ಲರ್ಸ್ ನ ಯೂಸ್ ಮಾಡಿದ್ದಾರೆ ವಿತ್ ರೆಡ್ ಬ್ರಿಕ್ಸ್, ಅಲ್ಟ್ರಾಟೆಕ್ ಸಿಮೆಂಟ್ಸ್ ಅಂಡ್ ಏಷ್ಯನ್ ಪೇಂಟ್ಸ್. ಎಲ್ಲ ಅಮ್ಯುನಿಟೀಸ್ ಕೊಟ್ಟು ಈ ಮನೆ ಕೋಟಿಂಗ್ ಪ್ರೈಸ್ ಬಂದು 1 ಕೋಟಿ ಆಗಿರುತ್ತೆ. ಸ್ವಲ್ಪ ನೆಗೋಷಿಯಬಲ್ ಕೂಡ ಇದೆ. ಅಂಡ್ ಈ ಮನೆ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ, ಅಥವಾ ನೀವೇನಾದ್ರೂ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಬೇಕು ಅಂದ್ರೆ ವಿಚ್ ಇಸ್ ಲೊಕೇಟೆಡ್ ಇನ್ ರಾಮಸ್ವಾಮಿ ಸರ್ಕಲ್, ಅಲ್ಲೂ ಕೂಡ ಬಂದು ಪ್ರಾಪರ್ಟೀಸ್ ನ ಬುಕ್ ಮಾಡ್ಕೋಬಹುದು. ಅಂಡ್ ನಮ್ಮ ಕಡೆ ನಿಮ್ಗೆ ಫ್ರೀ ವಿಸಿಟಿಂಗ್ ಕೂಡ ಇದೆ, ಯಾವುದೇ ರೀತಿ ಚಾರ್ಜಸ್ ಮಾಡಲ್ಲ. ಅಂಡ್ ಇದೇ ರೀತಿ ಹೆಚ್ಚು ಪ್ರಾಪರ್ಟೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.